ನೆಟ್ ಯಾವ ಥರ ಇದೆ, ಕಷ್ಟ ಬೀಳ್ತಿದ್ರು. ಇವಾಗ ಮೆಜರ್ಮೆಂಟ್ ಅಲ್ಲಿ ಹೇಳಿದಾಗ ಅಲ್ಲಿ ಫರಕ್ ಇದೆ ಸರ್. ಕ್ವಾಲಿಟಿ ಹೆಂಗ್ ಕೊಡಬೇಕು ಅನ್ನೋದು ನಿಮಗೆ ಓಕೆ ಮೇನ್ ಇದು ಫಾಲ್ಟ್ ಆಗಿದೆ, ತಿಳ್ಕೊಬೇಕಷ್ಟೇ. ಮೇನ್ ಬೈಕೊಂಡಿದ್ದೀರಾ, ನಮಗೂ ಗೊತ್ತು. ಯಾಕೆ ಸ್ಟ್ಯಾಂಡರ್ಡ್ ಇದ್ರೇನೆ ಆಗಿಲ್ಲ, ಡ್ಯಾಮೇಜ್ ಆಗಿಲ್ಲ. ದಾರದ ಕ್ವಾಲಿಟಿ ನೋಡಿ ಎಷ್ಟು ನೀಟಾಗಿ ಬರ್ತದೆ. ಮೈನ್ ನಮಗಿದೆ ಸರ್ ಕ್ವಾಲಿಟಿ. ಯಾಕೆಂದ್ರೆ ನಾವು ಮೊದಲು ಅಬ್ಸರ್ವ್ ಮಾಡ್ತಿರ್ಲಿಲ್ಲ, ಸುಮ್ಮನೆ ಹೆಂಗೋ ಸರಿ ಏನೋ ಬಟ್ಟೆ ಕೊಡಬೇಕು ಕೊಡ್ತಾ ಇದ್ದೀರಾ ಅಷ್ಟೇ. ಏನೋ ಏನೋ ಉದ್ದ ಆಗ್ತಾನೆ, ಉದ್ದ ಹೋಗ್ಲಿ ಅಂದ್ಬಿಟ್ಟು ಹೆಂಗ್ ಕೊಡಬೇಕು ಅನ್ನೋದು ನಿಮಗೆ ಅಷ್ಟು ಐಡಿಯಾ ಇಲ್ಲ. ಹೆಂಗೆ ಬರ್ತಾಯಿದೆ ನೋಡಿ. ಈ ಥರ ಬಂದರೆ ವೇಸ್ಟು ಆಗಲ್ಲ. ಓಕೆ ನೋಡಿ, ಇವಾಗ ನೀವು ತೆಗ್ದಿರೋದು ಒಂಚೂರು ಕ್ವಾಲಿಟಿ ಹೆಂಗೆ ಬಂದಿದೆ ಅಂತ ತೋರಿಸ್ಬಿಡಿ. ಹಂಗೇನೆ ಇವಾಗ ಇಲ್ಲಿ ತೆಗೆದು ಹಾಕಿದ್ದೀರಲ್ಲ, ಅದು ಒಳಗಡೆ ತಕ್ಕೊಳ್ಳಿ ಅದನ್ನು. ನೋಡಿ ಇದು ಕ್ವಾಲಿಟಿ. ಫುಲ್ಲು ಲೆಂತು ಇದೆಲ್ಲ ಕಟ್ ಆಗಿಲ್ಲ, ಡ್ಯಾಮೇಜ್ ಆಗಿಲ್ಲ. ನೋಡಿ ಇದು ಸರ್ ನಮ್ಮ ಮಷಿನ್ ಕ್ವಾಲಿಟಿ. ಇದು ನಮ್ಮ ಕಂಪ್ನಿ ಸ್ಟ್ಯಾಂಡರ್ಡ್. ಬೇಸಿಕ್ ನೀಡ್ ಬಂದು ಸ್ಟ್ಯಾಂಡರ್ಡ್ ಇದ್ರೇ ಎಲ್ಲ ಆಗೋಗುತ್ತೆ. ನೋಡಿ ಬಲೆ ಯಾವ ಥರ ಇದೆ, ನೆಟ್ ಯಾವ ಥರ ಇದೆ, ಒಂದು ಡ್ಯಾಮೇಜ್ ಇಲ್ಲ. ಈಗ ಕೆಲವೊಂದು ಕರೆಕ್ಟ್, ಮತ್ತೆ ಇನ್ನೊಂದು ನೋಡ್ಕೊಂಡು ಕೊಡಬೇಕಾದ್ರೆ ಖಂಡಿತ ಕ್ಲೀನಾಗಿ ಕೊಡಬೇಕು. ಎಳೆ ಹೆಂಗ್ ಬರ್ತಾ ಇದೆ, ಹೆಂಗೆ ಬಿಚ್ಕೊಳ್ಳುತ್ತೆ, ಅದನ್ನ ನೋಡಿ ಕೊಡ್ಲಿಲ್ಲ ಅಂತ ಅಂದ್ರೆ ಬರೋದಿಲ್ಲ, ವೇಸ್ಟ್ ಆಗುತ್ತೆ. ಆವಾಗ ಏನಪ್ಪ ನಾವು ತಂದಿರೋದು ಅಷ್ಟು ಕೆಜಿ ತಂದ್ವು, ಇಷ್ಟು ಕೆಜಿ ವೇಸ್ಟ್ ಆಯ್ತು, ಇನ್ನೆಲ್ಲಿ ಹೊರ್ತು ನಮ್ಗೆ ಅನ್ನೋದು ಮನ್ಸಲ್ಲಿ ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ. ಒಂದ್ಸತಿ ನೋಡ್ಕೊಂಡು ಕ್ಲೀನಾಗಿ ಕೊಟ್ಬಿಟ್ರೆ ಒಂದ್ಸರಿ ಕಲಿಯೋವರೆಗೂ. ಹಾಂ ಓಕೆ ಮಹೇಶಣ್ಣ, ನಾನು ಇವಾಗ ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ಇವಾಗ ಅಮ್ಮರು ಮಾಡಿದ್ರು, ನಿಮ್ಮ ಮನೆಯವರು ಮಾಡಿದರು. ಇವಾಗ ಮನೆಯಲ್ಲಿ ಏನು ಕೆಲಸ ಇಲ್ದಲೇ ಟೈಮ್ ಪಾಸ್ ಮಾಡ್ತಿದ್ರು. ಇವಾಗ ಏನೋ ಕೆಲಸ ಮಾಡಿಸ್ಕೊಟ್ಟಿದ್ದೀರಾ. ಇದುವರೆಗೂ ಅವರೂ ಮಾಡೋಕ್ಕಾಗ್ತಿರ್ಲಿಲ್ಲ, ಕಷ್ಟ ಬೀಳ್ತಿದ್ರು. ಇವಾಗ ಅವರಿಗೆ ಈಸಿ ಆಗೋಯ್ತು. ಒಂದು ಅದೇ ವೇಗ ಗೊತ್ತಾಗಬೇಕು. ಇದರಲ್ಲಿ ಏನೋ ಅಂತಂದ್ರೆ ಈಗ ನಾನು ಮಾಡ್ತೀನಿ ಅಂತ ಮಾಡಿದ್ರೆ ಅದಲ್ಲ. ಹೌದು, ಆ ಕೆಲಸ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಬಾಳೆಹಣ್ಣು ಸಿಪ್ಪೆ ನಾವು ಕ್ಲೀನಾಗಿ ಹಿಂಗ್ ಸುಳ್ದೇ ತಿನ್ಬೇಕು, ಖಂಡಿತ ಅದೇ ವೇಲೆ ತಿನ್ಬೇಕು. ಹೌದು, ಇಲ್ಲ ನಾನು ಬೇರೆ ತರ ಕಟ್ ಮಾಡ್ಕೊಂಡು ಸಿಪ್ಪೆ ಸಮೇತ ತಿಂತೀನಿ, ಅವೆಲ್ಲ ಆಗೋದಿಲ್ಲ ಅಲ್ವಾ? ಯಾವ ತರ ತಿನ್ಬೇಕು ಆ ತರ. ಹೌದು, ಇದು ಅಷ್ಟೇ. ಮಿಷಿನ್ ವರ್ಕ್ ಮಾಡ್ತಾ ಇದೆ, ಅದಕ್ಕೆ ನಾವು ಸಪ್ಲೈ ಕ್ಲೀನ್ ಆಗಿ ಕೊಡಬೇಕು. ಕರೆಕ್ಟ್ ಯಾವ ರೀತಿನಲ್ಲಿ ಕೊಡಬೇಕು ಅದನ್ನ ನೋಡ್ಕೊಂಡು ಕೊಡಬೇಕು. ಅಂದ್ರೆ ಲೈನ್ಸ್, ನಾವು ಈ ಕಟಿಂಗ್ಸ್ ಅಲ್ಲಿ, ಬಟ್ಟೆ ಕಟಿಂಗ್ ಅಲ್ಲಿ ಏನು ಲೈನ್ಗಳಿದಾವೆ, ಈ ಲೈನ್ ನೋಡ್ಕೊಂಡು ನಾವು ಕ್ಲೀನ್ ಆಗಿ ಕೊಟ್ರೆ 100% ಕ್ಲೀನ್ ಒಳ್ಳೆ ಮೆಟೀರಿಯಲ್ ಬರುತ್ತೆ, ಫೈನ್ ಬರುತ್ತೆ, ವೇಸ್ಟೇಜ್ ಜಾಸ್ತಿ ಹೋಗಲ್ಲ, ಏನಿಲ್ಲ. ಇವಾಗ ಮೆಕ್ಯಾನಿಸಮ್ ಅಷ್ಟೇ ತುಂಬಾ ಈಸಿ ಐತೆ. ನಾನು ಇದನ್ನ ಏನ್ ಅನ್ಕೊಂಡೆ ಅಂತಂದ್ರೆ, ಏನ್ ತಗಪ್ಪ ತಂದೆ, ಯಾವ ಏನೇ ಟೈಟ್ ಮಾಡಿದ್ರು ಇದಾಗ್ತಾ ಇಲ್ವಲ್ಲ. ಇವ್ ಅಲ್ಲಿ ಮೆಜರ್ಮೆಂಟ್ ಅಲ್ಲಿ ಹೇಳಿದಾಗ ಅಲ್ಲಿ ಫರಕ್ ಫ್ಯಾಕ್ಟ್ರಿ ಕರೆಕ್ಟ್ ಆಗಿ ಬಂತು. ಇಲ್ಲಿ ಮನೆಗೆ ಬಂದಾಗ ಇಲ್ಲಿ ಈ ತರ ಪ್ರಾಬ್ಲಮ್, ಇದೇನ್ ಹಿಂಗಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನ್ಸು. ಬಟ್ ಈಗ ಬೇಜಾರಾಗಿದ್ ನಿಜನಾ? ಬಟ್ ಈಗ ತಿಳ್ಕೊಂಡಲೇನೆ ಅದನ್ನ ಮಾಡ್ಕೊಂಡಿದ್ದಕ್ಕೆ ಬೇಜಾರು ನನಗೂ ಆಗುತ್ತೆ, ನಿಮ್ಗೂ ಯಾರಿಗಾದ್ರೂ ಆಗುತ್ತೆ. ಬಟ್ ಅದನ್ನ ತಿಳ್ಕೊಬೇಕಷ್ಟೇ, ಮೇನ್ ತಿಳ್ಕೊಬೇಕಷ್ಟೇ. ತಿಳ್ಕೊಂಡ್ರೆ ಇದರಲ್ಲಿ ಇವಾಗ ಇದರಲ್ಲಿ ಎಷ್ಟು ಏನು ಕೆಲಸ ಅಂದ್ರೆ ನೀವೇನು ಇವಾಗ ಇದರಲ್ಲಿ ಅವತ್ತೇನು ನೋಡಿದ್ರಿ, ಇವತ್ತೇನು ನೋಡ್ತಾ ಇದ್ದೀರಾ? ನೋಡಿ, ಅವತ್ತು 2-3 ಪ್ರಾಬ್ಲಮ್. ಒಂದು ಸೆಂಟ್ರಲ್ ಡೋಮ್ಗೆ ಸುತ್ತಾಕೊಂತಿತ್ತು. ಅವಾಗ ಅದೇನ್ ಪ್ರಾಬ್ಲಮ್ ಅಂತಂದ್ರೆ, ನಾವು ಮಿಷಿನ್ ನಾವು ಹ್ಯಾಂಡಲ್ ಮ್ಯಾನ್ಯಲಿ ನಾವು ಬ್ಯಾಕ್ ಫಾರ್ವರ್ಡ್ ಕೊಡೋದನ್ನ ಮರ್ತಿದ್ವಿ. ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ರಬ್ಬರ್ ಸುತ್ತಾಕೊಂತಾಯ್ತು. ಅದು ಏಂತ ಸುತ್ತಾಕೊಂತ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ದಲೆ ಇನ್ನೂ ಟೈಟ್ ಮಾಡ್ಬಿಟ್ಟು ಇನ್ನೂ ಅರ್ಜೆಂಟ್ ಇನ್ನೂ ಬೇಗ ಸುತ್ತಾಕೊಳ್ಳಂಗೆ ಅದ್ ಬಿಚ್ಚಕ್. ಈಗ ಇಲ್ಲಿಂದ ನಾವು ಒಂದು ಪೀಸ್ ಕೊಡ್ತೀವಿ ಅಂತ ಅಂದ್ರೆ ಒಂದು ಸೈಕಲ್, ಒಂದು ಟೈಮಿಂಗ್ಸ್ ಇರುತ್ತೆ. ಹೌದು, ಈಗ ಅಲ್ಲಿ ಕ್ಲೀನ್ ಮಾಡಕ್ ಹೋದಾಗ ಆ ಟೈಮಿಂಗ್ಸ್ ಇಲ್ಲೇ ತಿನ್ಕೊಂಡ್ಬಿಡುತ್ತೆ. ಹೌದು,
ನಮ್ಗೆ ಪ್ರೊಡಕ್ಷನ್ ಬರಲ್ಲ, ಅವಾಗ ಬೇಜಾರಾಗುತ್ತೆ. ಓಕೆ, ಮೇಯ್ನ್ ಇದು ಫಾಲ್ಟ್ ಆಗಿತ್ತು. ಇವಾಗ ಅದು ಪ್ರಾಬ್ಲಮ್ ಇಲ್ಲ. ಈಗ ಮೇಯ್ನ್ ಅದೇನೆ ಸರ್ ಬಂದು ನಮಗೆ ವಿಚಾರ ಈ ಥರ ಇದೆ, ಹಿಂಗೆ ಈಸಿ ಇದೆ, ಈ ಥರ ಮಾಡಿದ್ರೆ ಆರಾಮ್ಸೆ ಆಗಿ ನಾವು ಮಾಡ್ಕೋಬೋದು ಅಂತ ಹೇಳೋದಕ್ಕೆ ಫ್ರೀ. ಇಲ್ಲ ಅಂತಂದಿದ್ರೆ ಇನ್ನೂ ಬೈಕೊಂಡು ಕುತ್ಕೋಬೇಕಾಯ್ತು. ಇಲ್ಲಿ ಓಕೆ ಬೈಕೊಂಡಿದ್ದೀರಾ, ನಮಗೂ ಗೊತ್ತು ಯಾಕೆ ಬೈಕೊಂಡಿದ್ದೀರಾ, ಏನೋ ಅನುಭವ ಇಲ್ದಲೇನೆ ಗೊತ್ತಿಲ್ದಲೇನೆ ಮಾಡ್ಕೊಂಡಿದ್ದೇನೆ. ಓಕೆ, ಏನಿವೆ ಸ್ನೇಹಿತರೆ, ಈ ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಒಂದೇ, ಈ ಥರ ಒಂದು ಕೆಲಸ ಇದೆ ಅನ್ನೋದನ್ನ ನಾವು ತೋರಿಸ್ಬೇಕಿತ್ತು. ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಮಷಿನ್ನ ಬೇಕು ಅಂತಂದರೆ ಕೆಳಗಡೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಆ ಫೋನ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ನಾನು ಒಂದು ಕೈ ವೀಡಿಯೋ ಫೋನ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ವೀಡಿಯೋ ಸರಿಯಾಗಿ ಬರದಲ್ಲೇ ಇರ್ಬೋದು, ಬೇಜಾರು ಮಾಡ್ಕೊಂಬೇಡಿ. ಫೋನ್ ಮಾಡಿ, ನಿಮಗೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಮಹೇಶಣ್ಣ, ನಿಮ್ಮದು ಫೋನ್ ನಂಬರ್ ಹೇಳ್ಬಿಡಿ. ನಂದು ಕಾಂಟ್ಯಾಕ್ಟ್ ನಂಬರ್ ಬಂದು 8197614954 ಮಹೇಶ್ ಅಂದ್ಬಿಟ್ಟು ಕುಣಿಗಲ್. ನಿಮ್ಗೆ ಇನ್ ಕೇಸ್ ಇಲ್ಲಿ ಈ ಕಡೆಯಿಂದ ನಿಮಗೆ ಗುಡ್ ಕ್ವಾಲಿಟಿ ವೇಸ್ಟ್ ಬೇಕು ಅಂತ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಆರಾಮಾಗಿ ನಿಮ್ಗೆ ಎಷ್ಟು ಕೆಜಿ ಬೇಕು ನಾನು ಸಪ್ಲೈ ಮಾಡಿಕೊಡ್ತೀನಿ. ಓಕೆ, ಇಲ್ಲಿ ಅವರು ಸ್ವಂತ ಫ್ಯಾಕ್ಟ್ರಿನ ಮಾಡ್ಕೊಂಡಿದ್ದಾರೆ. ಈ ಮನೆ ನೋಡ್ಬೋದು, ಶೆಡ್ ಜಸ್ಟ್ ಸಿಂಪಲ್ಲಾಗಿ ಹೊರಗಡೆಗೆ ಒಂದು ಶೆಡ್ ಥರ ಮಾಡ್ಕೊಂಡಿದ್ದಾರೆ. ಏನು ಇವರೆಲ್ಲ ಇಲ್ಲಿ ಏನು ವೇಸ್ಟೇಜ್ನ ತುಂಬಿಟ್ಕೊಂಡಿದ್ದಾರಲ್ಲ, ಈ ಥರ ಒಂದು ಜಾಗ ಫ್ರೀಯಾಗಿದೆ, ಏನಕ್ಕೂ ಯೂಸ್ ಇಲ್ಲ. ಸೊ ಈ ಜಾಗನ ಇವರು ಯುಟಿಲೈಸ್ ಮಾಡಿಕೊಂಡು ಈ ಒಂದು ಮಷಿನ್ನ ಹಾಕ್ಕೊಂಡು ದುಡಿಮೆನ ಸ್ಟಾರ್ಟ್ ಮಾಡಿದ್ದಾರೆ. ಯಾರಾದ್ರೂ ಆಸಕ್ತಿ ಇದ್ದವರು, ಈ ಥರ ನಾನು ಮಾಡ್ಕೊಬೇಕು ಅನ್ನೋ ಒಂದು ಆಸಕ್ತಿ ಯಾರಿಗಾರು ಇದ್ದರೆ ಫೋನ್ ಮಾಡಿ. ಇದ್ರ ಬಗ್ಗೆ ನೀವಿನ್ನೂ ಯೂಸರ್ಸ್ನ ತಿಳ್ಕೊಬೇಕು ಅನ್ನಂಗಿದ್ರೆ ಮಹೇಶ್ ಅವ್ರಿಗೆ ಕಾಲ್ ಮಾಡಿ, ಅವ್ರು ಹೇಳ್ತಾರೆ ಮಾಡ್ಬೋದು, ಇಲ್ಲ ತಿಳ್ಕೊಳ್ಳಿ, ಆಮೇಲೆ ಈ ಒಂದು ಬಿಸ್ನೆಸ್ಗೆ ಬನ್ನಿ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮೊದಲು ತಿಳ್ಕೊಬೇಕಾಗಿರೋದು ಇಂಪಾರ್ಟೆಂಟು ಅಂತ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಮಹೇಶಣ್ಣ, ಇದು ಏನು ಮೆಟೀರಿಯಲ್ಲು ಎಲ್ಲಿ ಯೂಸ್ ಆಗುತ್ತೆ, ಇದರಲ್ಲಿ ಯಾರು ಎಲ್ಲಿ ಹೆಂಗೆ ಸೇಲ್ ಮಾಡ್ಕೊಬೋದು ಇಲ್ಲಿ ಅಂದ್ರೆ ನಾವು ಏನು ಹೇಳಲಿಲ್ಲ. ಈಗ ಕೆಲವರಿಗೆ ಏನು ಡೌಟ್ ಇರುತ್ತೆ, ಏನೋ ಮಷಿನ್ ತೋರಿಸ್ತಾರೆ ಇಬ್ರು ಸೇರ್ಕೊಂಡು, ಈಗ ಯಾವ ಮಷಿನ್ ಅಂತಲೇ ಗೊತ್ತಿಲ್ಲ. ಇದು ಆಕ್ಚುಲಿ ಬಂದು ಗಾರ್ಮೆಂಟ್ಸ್ ಅಲ್ಲಿ ವೇಸ್ಟ್ ಆಗಿರುತ್ತಲ್ಲ, ಅದ್ರ ಕಟಿಂಗ್ ಪೀಸ್ ಬಂದಿರುತ್ತಲ್ಲ, ಆ ಪೀಸ್ ಇದು ಬಟ್ಟೆ. ಅದರಲ್ಲಿ ನಾವು ಈ ಮೆಕ್ಯಾನಿಕ್ಗಳು ಮತ್ತೆ ಇವರೆಲ್ಲ ವೇಸ್ಟ್ ಕೈ ಸಿಕ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಂತಾರಲ್ಲ, ಅದನ್ನ ವೇಸ್ಟ್ ಇದು ಮಾಡ್ತಾ ಇದೀವಿ. ಮತ್ತೆ ಇದು ಇನ್ನೊಂದೇನು ಅಂದ್ರೆ ರೀಸೈಕಲ್ ಅಲ್ಲ ಇದು ನಾವು ಎಷ್ಟೇ ಪ್ರಾಡಕ್ಟ್ ನಾವೀಗ ಎಷ್ಟೇ ಈಗ 100 kg ಮಾಡಿ 200 kg ಮಾಡಿ ಒಂದ್ಸತಿ ಸೇಲ್ ಆದ್ಮೇಲೆ ಅದು ತಿರ್ಗಾ ಆಗಲ್ಲ. ಯಾಕೆಂದ್ರೆ ಇದಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತೆ, ಇದು ಯಾವತ್ತೂ ಆಗಲ್ಲ. ಈಗ ಮತ್ತೆ ಇದನ್ನ ಸೇಲ್ ಮಾಡೋದು 2-3 ತರ ಇದೆ. ಅಂದ್ರೆ ಮೀನ್ಸ್ ಬಲ್ಕ್ ಆಗಿ ಕೊಡುವಂತದ್ದು ಇದೆ, ಪ್ಯಾಕಿಂಗ್ ಮಾಡ್ಕೊಡುವಂತದ್ದು ಇದೆ. ಈಗ ಪ್ಯಾಕಿಂಗ್ ಅಂತಂದ್ರೆ ನೀವು ಈ ಮೆಕ್ಯಾನಿಕ್ ಅಂಗಡಿಗಳಿಗೆ ಒಂದು ಪಾರ್ಸಲ್ ಕವರ್ಗಳು ತಗೊಂಡ್ಬಂದು ಮಾಮೂಲಿ 50 ಗ್ರಾಮ್ ಇಲ್ಲ 100 ಗ್ರಾಮ್ ಪ್ಯಾಕ್ ಮಾಡಿ 100 ಗ್ರಾಮ್ 1/4 kg ಅರ್ಧ kg 1 kg ಅವ್ರು ಹೆಂಗ್ ಕೇಳ್ತಾರೋ ಹಂಗೆ ಮಾಡ್ಕೊಡ್ಬೋದು. ಇಲ್ಲ ಬಲ್ಕ್ ಆಗಿ ಕೊಡ್ತೀವಿ ಅಂದ್ರೆ 50 kg 100 kg ಹಿಂಗೆ ಬಲ್ಕ್ ಆಗು ಸಹ ಕೊಡ್ಬೋದು ನೀವು. ಸೊ ಇದು ಮಾರ್ಕೆಟ್ ವ್ಯಾಲ್ಯೂ ತಕ್ಕಂಗೆ ವ್ಯಾಲ್ಯೂ. ಟೋಟಲ್ ಆಗಿ ಈ ಒಂದು ಬನಿಯನ್ ವೇಸ್ಟ್ ಏನು ಇದು ನೋಡ್ತಿದ್ದೀರಾ, ಇದು ಯೂಸ್ ಆಗೋದು ಬಂದ್ಬಿಟ್ಟು ಈ ಮೆಕ್ಯಾನಿಕ್ ಗ್ಯಾರೇಜು, ಬೇಕ್ರಿ, ಆಟೋಮೊಬೈಲ್ಸ್ಗಳು, ಪೆಟ್ರೋಲ್ ಬಂಕು, ಆಯಿಲು ವೇಸ್ಟಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಆ ಎಲ್ಲ ಜಾಗದಲ್ಲೂ ಇದು ಯೂಸ್ ಆಗುತ್ತೆ. ನಿಮ್ಮ ಊರಿನಲ್ಲಿ ಆಟೋಮೊಬೈಲ್ಸ್ಗಳಿದ್ದಾವೆ, ಗ್ಯಾರೇಜ್ಗಳಿದ್ದಾವೆ. ಈ ಥರ ಒಂದು ಮಷಿನ್ನ ನಿಮ್ಮ ಊರಿನಲ್ಲಿ ಇಟ್ಕೊಂಡು ಕ್ಲಾತ್ನ ನಾವು ಸಪ್ಲೈ ಕೊಡ್ತೀವಿ, ಕ್ಲಾತ್ನ ತೊಗೊಂಡು ಮನೇಲಿ ಕೂತ್ಕೊಂಡು ಈ ಥರ ಒಂದು ವೇಸ್ಟ್ನ ಮಾಡಿ ಇದನ್ನು ಕ್ಲೀನ್ ಮಾಡಿ ಪ್ಯಾಕಿಂಗ್ ಮಾಡಿ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ 4-5 ಆಟೋಮೊಬೈಲ್ಸು 10 ಆಟೋಮೊಬೈಲ್ಸು ಗ್ಯಾರೇಜ್ನವರೆಗೆ ಡೈಲಿ 10 ಇಂದ 15, 20, 30 kg ನಿಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡು, ಎಷ್ಟು ನೀವು ಸೇಲ್ ಮಾಡ್ಕೊತೀರಿ ಅದ್ರ ಮೇಲೆ ನಿಮಗೆ ದುಡಿಮೆ. ಸೊ ಇದನ್ನು ಹೇಳ್ಬೇಕಿತ್ತು, ಜನಕ್ಕೆ ತೋರಿಸ್ಬೇಕಿತ್ತು ಅಂತ ಅಂದ್ಕೊಂಡ್ವಿ, ತೋರಿಸಿದ್ದೀವಿ. ಮಾಡೋದು ಬಿಡೋದು, ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಮಾಡ್ತಾ ಇರೋರನ್ನ ತಿಳ್ಕೊಳ್ಳಿ, ಈ ಕೆಲಸ ಮಾಡೋಕ್ಕಾಗುತ್ತಾ ಇಲ್ವಾ ಅರ್ಥಕೊಳ್ಳಿ, ಆಮೇಲೆ ಮಾಡ್ಕೊಳ್ಳಿ. ಮೇನ್ ಅದು ಅಷ್ಟೇ. ಓಕೆ ಸ್ನೇಹಿತರೆ, ಇಷ್ಟು ಹೇಳಬೇಕಿತ್ತು, ಹೇಳಿದ್ದೀವಿ. ನಮಸ್ತೆ. ಮೇಷಣ್, ಇನ್ನೇನು ಹೇಳೋದೈತೆ? ಇನ್ನೇನಿದೆ ಸರ್, ಎಲ್ಲ ಅದೇ ಗೊತ್ತಾಯ್ತು. ಇನ್ನು ಹೇಳೋವಂಥದ್ದು ಏನಿಲ್ಲ, ಇನ್ನು ಮಾಡೋವಂಥದ್ದು ಅಷ್ಟೇ.